ಮಂಡ್ಯ ರಮೇಶ್ ಯಾಕೆ ಹೀರೋ ಆಗಲಿಲ್ಲ ಅಂತ. ಆದರೆ ನಾನು ಇವತ್ತು ಅವ್ರು ಹೇಳ್ತಾ ಇದ್ದೀನಿ, ನಮ್ಮ ಮಾತು ಕೇಳಿದ ತಕ್ಷಣ ಮಕ್ಕಳೇ ಅಂತ ಕಿರ್ಚಿ ಒಂದ್ಸಲ ಹಿಂಗಂದ ತಕ್ಷಣ ಮಕ್ಕಳೆಲ್ಲ ನಿಜವಾಗ್ಲೂ ಫುಲ್ ಸೈಲೆಂಟ್ ಎಲ್ಲ ಚಪ್ಪಾಳೆ ಕೇಕೆ ಹಾರಾಟಗಳ ನಡುವೆ ಮೌನವನ್ನು ಅನುಭವಿಸ್ತಾ ಇದ್ರು, ಡೈಲಾಗ್ಗಳನ್ನ ಸವಿತಾ ಇದ್ರು. ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ರು ಅಂತ. ಈ ಮುಷ್ಟಿ ಏನಿದೆಯಲ್ಲ, ಇದು ಪ್ರೀತಿಯ ಸಂಕೇತ. ನಾವೆಲ್ಲರೂ ಒಟ್ಟಾಗಿ ಬದುಕೋಣ, ನೀವು ಸೈಲೆಂಟ್ ಆಗಿರಬೇಕು ಅಂತ ಹಿಂಗಂದ ತಕ್ಷಣ ಅವ್ರು ಸೈಲೆಂಟ್ ಆಗ್ತಾರೆ. ಹಾಗೆ ನಿನ್ನೆ ಕೆಲವು ತುಂಬ ಸೆಲೆಬ್ರಿಟಿಗಳು ಬಂದಿದ್ರು. ಕುರಿ ಪ್ರತಾಪ್ ಕನ್ನಡ ಹೆಡ್. ಹೌದು. ಅವ್ರಿಗೆ ಪ್ರಶಸ್ತಿನ ಕೊಡಿಸೋದು ಧರಣಿದೇವಿ ಮಾಲ್ಗತ್ತಿ ಅವರು ಅದೇ ಹೇಳಿದ್ರು. ಮಾತಾಡ್ತಾ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನೀವು, ಇಂದ್ರಮ್ನಂತವ್ರು ಪ್ರಶಸ್ತಿ ಕೊಟ್ಟಿದ್ದು ಈ ಹಳೆಯ ತಲೆಮಾರಿನವ್ರು. ಹೌದು, ನಾವು ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ 46 ಮೀಡಿಯಾ. ಇವತ್ತು ಆ್ಯಕ್ಚುಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಲ್ಲ ಆಲ್ ಓವರ್ ಕರ್ನಾಟಕ ಹೆಸರಾಂತ ರಂಗಭೂಮಿ ಕಲಾವಿದರು, ಹಿರಿಯ ಕಲಾವಿದರು, ನನಗೆ ಅಣ್ಣನ ಸಮ್ಮಾನ ಮಂಡ್ಯ ರಮೇಶ್ ಅಣ್ಣ ನಮ್ಮ ಜೊತೆ ಇದ್ದಾರೆ. ಹಾಯ್ ಅಣ್ಣ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ. ನಮಸ್ಕಾರ ಅಣ್ಣ. ಮೊದಲನೇದಾಗಿ ನಮ್ಮದೊಂದು ಚಿಕ್ಕ ಕ್ವಶ್ಚನ್ ಅಣ್ಣ. ನಾನು ನಿನ್ನೆ ರಜಾ ಮಜಾ ಕಾರ್ಯಕ್ರಮಕ್ಕೆ ಬಂದಿದ್ದೆ. 1200ಕ್ಕಿಂತ ಹೆಚ್ಚು ಜನ ಇದ್ದರು. ಆಲ್ ಓವರ್ ಮೈಸೂರಲ್ಲಿ, ಆಲ್ ಓವರ್ ಕರ್ನಾಟಕದಿಂದನೂ ಬಂದಿದ್ರು. ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ನನಗೆ ಕೇಳಬೇಕಾಗಿದ್ದು ಒಂದೇ ಒಂದು ಕ್ವಶನು ಅಲ್ಲೇ ಕೇಳಬೇಕಿತ್ತು. ಬಟ್ ನಿಮ್ಮ ಅದು ಆ ಬ್ಯುಸಿ ಶೆಡ್ಯೂಲಲ್ಲಿ ನಾನು ನಿಮ್ಮನ್ನು ಮಾತಾಡ್ಸೋಕ್ಕೆ ಆಗಲಿಲ್ಲ. ಸೊ ನನಗೂ ಫೋನ್ ಮಾಡಿದೆ, ನೀವು ಫೋನ್ ಎತ್ತಿಲ್ಲ ಆ ಬ್ಯುಸಿನಲ್ಲಿ. ಒಂದೇ ಒಂದು ಕ್ವಶನ್ ಅಣ್ಣ, ಚಿಕ್ಕ ಕ್ವಶನು. ಮೊದಲನೇಗೆ ಆ ಕ್ವಶನ್ ಯಾಕೆ ಹೇಳ್ತೀನಿ ಅಂದರೆ, ನನ್ನಲ್ಲೇ ಇತ್ತು. ಕರೆಂಟು ಫ್ಲಕ್ಚುಯೇಷನ್ ಆಗುತ್ತೆ ಅಣ್ಣ ಕಾರ್ಯಕ್ರಮದಲ್ಲಿ, ಸ್ವಲ್ಪ ವಾಯ್ಸ್ತು ಇದಾಗುತ್ತೆ, ಮಕ್ಕಳೆಲ್ಲ ಚೀರಾಡ್ತಾರೆ ಓ ಓ ಓ ಅಂತ. ನೀವು ಜಸ್ಟು ಮಕ್ಕಳೇ ಅಂದ್ಬಿಟ್ಟು ಒಂದು ಮುಷ್ಟಿ ಹಿಡಿತೀರ ಹಿಂಗೆ. ಮಕ್ಕಳು, ಚಿಕ್ಕ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು, ವಯೋಮಿತಿ ಇಲ್ದಿರೋದು ಕೆಲವು ಮಕ್ಕಳು, ಚಿಕ್ಕ ಮಕ್ಕಳು ಕೂಡ ನೀವು ಮುಷ್ಟಿ ಹಿಡಿತಿದಂಗೆ ಗಪ್ಚುಪ್ಪಾಗಿ ಹೋಗ್ತಾರೆ. ಆ ವಾತಾವರಣ ಕಿಯ್ಯ ಪಯ್ಯ ಅರ್ಚಾಟ ಹಾರಾಟ ಎಲ್ಲ ಒಂದು 20 ಸೆಕೆಂಡ್ ಒಳಗಡೆ ಸೈಲೆಂಟ್ ಆಗಿಬಿಡುತ್ತೆ. ಇದ್ರದ್ದು ಶಕ್ತಿ ಏನು ಅಂತ ಕೇಳ್ಬೋದಣ್ಣ? ತುಂಬ ಒಳ್ಳೆಯ ಪ್ರಶ್ನೆ, ಅಪರೂಪ. ಇಲ್ಲಿವರೆಗೂ ಯಾರೂ ಕೇಳದ ಪ್ರಶ್ನೆ ಅಂತ ಕೇಳ್ತಾ ಇದ್ದೀರಿ. ನಮ್ಮದು ಒಂದು ಮಕ್ಕಳನ್ನು ಬೆಳೆಸುವ ಬಗೆಗೆ ಎಲ್ಲ ಮಮತೆಯ ಜೊತೆಗೆ ಒಂದಷ್ಟು ಕೌಶಲ್ಯಗಳನ್ನು, ಒಂದಷ್ಟು ತಂತ್ರಗಳನ್ನ ನಾವು ಇಟ್ಕೊಳ್ಳೇಬೇಕು ಮಕ್ಕಳಿಗಾಗಿ. ನಾನು ತುಂಬ ಜನ ಪ್ರತಿಭಾವಂತರು ನೋಡಿದ್ದೀನಿ. ಪ್ರತಿಭಾವಂತರು ತುಂಬ ಜನ ಇದ್ದಾರೆ. ಆದರೆ ಅದ್ರ ಜೊತೆಗೆ ಶಿಸ್ತಿಟ್ಕೊಳ್ದೆ ಹೋದ್ರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ನಿನ್ನೆ ಇನ್ಯಾವುದೇ ಕಾರ್ಯಕ್ರಮ ಆದರೂ ಒಂದ್ಸಲಿ ಕರೆಂಟ್ ಹಿಂಗೆ ಹೋಯ್ತು ಅಂತಂದರೆ ಓ ಅಂತ ಕಿರ್ಚ್ಕೊಳ್ಳೋದು ಎಲ್ಲ ಆಗ್ತಾ ಇರ್ತದೆ. ಅದು ಅವ್ರನ್ನ ಕಂಟ್ರೋಲ್ ಮಾಡಿ ನಮ್ಮ ಮಾತು ಕೇಳಿದ ತಕ್ಷಣ ಮಕ್ಕಳೇ ಅಂತ ಕಿರ್ಚಿ ಒಂದ್ಸಲ ಹಿಂಗಂದ ತಕ್ಷಣ ಮಕ್ಕಳೆಲ್ಲ ನಿಜವಾಗ್ಲೂ ಫುಲ್ ಸೈಲೆಂಟ್ ಗಪ್ಚಿಪ್. ಇದನ್ನು ಇಡೀ 25 ದಿನಗಳ ಕಾಲ ಇಡೀ ಮಕ್ಕಳನ್ನು 300 ಜನ ಮಕ್ಕಳನ್ನು, ನಿಮಗೆ ಗೊತ್ತೇ ಮನೇಲಿ 1 ಮಕ್ಕಳು 2 ಮಕ್ಕಳು ನೋಡ್ಕೊಳ್ಳೋದೇ ದೊಡ್ಡ ಕಷ್ಟ. ಅಂತಲ್ಲಿ 300 ಜನ ಮಕ್ಕಳನ್ನ ಒಂದೇ ದೊಡ್ಡ ಪ್ರಾಂಗಣದಲ್ಲಿ ತುಂಬ ಅತ್ಯಂತ ಮುಖ್ಯವಾದಂಥ ವಿಚಾರಗಳನ್ನ ತಲುಪಿಸ್ಬೇಕು ಅಂದಾಗ ಅವ್ರಿಗೆ ನಾವು ಈ ತಂತ್ರಗಳನ್ನ ಇಟ್ಕೊಳ್ಳೇಬೇಕು. ಮತ್ತು ಅವರು ನಮ್ಮನ್ನು ನಂಬೋ ಹಾಗೆ ಮಾಡಬೇಕು. ಇದು ನಂಬಿಕೆ ಪ್ರಶ್ನೆ, ಪರಸ್ಪರ ಇದು ಇಲ್ಲ ಸಾರ. ಅದಾದಮೇಲೆ ಏನೋ ಒಂದು ಮಾತಾಡ್ತಾರೆ, ಅದಾದಮೇಲೆ ಮೇಘ ಸಮೀರ ಏನೋ ಹೇಳ್ತಾರೆ, ದಿಶಾ ರಮೇಶ್ ಯಾವುದೋ ಹಾಡು ಹೇಳ್ಕೊಡ್ತಾರೆ. ಹಾಗಾಗಿ ನಾವು ಗಪ್ಚುಪ್ಪಾಗಬೇಕು. ಇದು ತುಂಬ ಇಂಪಾರ್ಟೆಂಟ್ ಕ್ಷಣ ಅಂತ ಮಕ್ಕಳಿಗೆ ಅನ್ನಿಸ್ಬಿಟ್ರೆ, ಮಕ್ಕಳನ್ನು ಯಾರು ತುಂಬ ನಂಬಿಕೆ ಇಟ್ಟು ಬಹಳ ಪ್ರೀತಿಯಿಂದ ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೆ ಮಕ್ಕಳು ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಬಲವಾದ ನಮಗೆ. ಅದರ ಸಂಕೇತ ಸೂಚನೆ ಅದಷ್ಟು. ಒಂದ್ಸಲ ಹಿಡಿದ ತಕ್ಷಣ ಎಲ್ಲ ಮಕ್ಕಳು ಸೈಲೆಂಟ್ ಅಂದರೆ ಮುಖ್ಯವಾದ ವಿಚಾರ ಏನೋ ಹೇಳ್ತಾರೆ ಕೇಳಿ ಅಂತ ಕೇಳಿದ್ರು. ಕಾರ್ಯಕ್ರಮ ಆಯಿತು. ಅದೊಂದು ದಿಗ್ವಿಜಯ ಕಾರ್ಯಕ್ರಮ ಅಂತ 100%. ನಾನು ಯಾಕೆ ಕೇಳಿದೆ ಅಂದರೆ, ಆ್ಯಕ್ಚುಲಿ ಚಿಕ್ಕ ಪುಟ್ಟ ಮಕ್ಕಳಿದ್ರು, ಅವ್ರಿಗೆ ಪೇರೆಂಟ್ಸು ಅವ್ರು ಕಂಟ್ರೋಲ್ ಮಾಡೋಕ್ಕಲ್ಲ, ಟೀಚರು ಕಂಟ್ರೋಲ್ ಮಾಡೋಕ್ಕಲ್ಲ, ನಿಮ್ಮದೊಂದು ಸಂಕೇತ ಕಂಟ್ರೋಲ್ ಮಾಡ್ತಲ್ಲ ಅಂತ ಕೇಳಿದೆ ಅಷ್ಟೇ. ಪ್ರೀತಿ, ಈ ಮುಷ್ಟಿ ಏನಿದೆಯಲ್ಲ, ಇದು ಪ್ರೀತಿಯ ಸಂಕೇತ. ನಾವೆಲ್ಲರೂ ಒಟ್ಟಾಗಿ ಬದುಕೋಣ, ನೀವು ಸೈಲೆಂಟ್ ಆಗಿರಬೇಕು ಅಂತ ಹಿಂಗಂದ ತಕ್ಷಣ ಅವ್ರು ಸೈಲೆಂಟ್ ಆಗ್ತಾರೆ. ಇಡೀ ಶಿಬಿರದಲ್ಲಿ ಅದನ್ನು ನಾವು ಬಳಸ್ತೀವಿ. ಸೂಪರ್ ಅಣ್ಣ. ರಜಾ ಮಜಾ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬಂತು, ದಿಗ್ವಿಜಯವಾಗಿ ಯಶಸ್ಸು ಕಾಣ್ತು. ಸೊ ನಾನೊಂದು ಚಿಕ್ಕ ಕ್ವಶನ್ ಅಣ್ಣ, ಇನ್ನೊಂದು ಕ್ವಶನ್ನು. ಈಗಿನ ಆನ್ಲೈನ್ ಯುಗದಲ್ಲಿ, ಈಗಿನ ಜನ್ರೇಷನ್ ಪಬ್ಜಿ ಮಕ್ಕಳು ಎಲ್ಲ ಆನ್ಲೈನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಲ್ಯಾಪ್ಟಾಪು, ಮೊಬೈಲು, ಯೂಟ್ಯೂಬ್. ಸೊ ಅದನ್ನೆಲ್ಲ ನೀವು ಬಿಟ್ಟು ಒಂದು ಡೊಳ್ಳು ಕುಣಿತ ಆಗಿರ್ಬೋದು, ಒಂದು ನಾಟಕ ಆಗಿರ್ಬೋದು, ಒಂದೊಂದು ಸುಮಾರು ಡ್ಯಾನ್ಸ್, ಆ ಥರ ಎಲ್ಲ ನೀವು ಮಕ್ಕಳಿಗೆ ಹೇಳ್ಕೊಡ್ತಿದ್ದೀರಲ್ಲ. ಸೊ ಇದು ತುಂಬಾ ಖುಷಿ ಪಡೋ ವಿಚಾರ. ಇದು ನಾವು ನಾಟ್ ಓನ್ಲಿ ಮೈಸೂರು ಕನ್ನಡಿಗರು, ಇಡೀ ಭಾರತೀಯರು ಖುಷಿ ಪಡೋ ವಿಚಾರ. ಯಾಕೆಂದರೆ ನಾವು ಅವೆಲ್ಲ ಹೇಳ್ದಂಗೆ ಆನ್ಲೈನ್ ಯುಗದಲ್ಲಿ ಎಲ್ಲ ಮಕ್ಕಳಿಗೆ ಪಬ್ಜಿ, ಆನ್ಲೈನ್ ಗೇಮ್ಸು, ಕ್ರಿಕೆಟು, ಸೊ ಎಲ್ಲ ಹೆಂಗೆ ಬಂದಿದೆ ಅಂದರೆ ಟೆಕ್ನಾಲಜಿ, ಮೊಬೈಲಲ್ಲಿ ಇಲ್ಲೇ ಟಿವಿ ಬಿಗ್ ಸ್ಕ್ರೀನಲ್ಲಿ ಇಲ್ಲೇ ಕ್ರಿಕೆಟ್ ಆಡ್ಕೊಂಡು ಆಡ್ಬೋದು. ಸೊ ಅಂಥದ್ದನ್ನೆಲ್ಲ ನೀವು ಕಂಟ್ರೋಲ್ ಮಾಡಿ ಈ ಥರ ಒಂದು ಪ್ರಾದೇಶಿಕ ಇದಕ್ಕೆ ಹಳೆಯ ಕಾಲದಕ್ಕೆ ಕಂಸಾಳೆ ಇವಕ್ಕೆಲ್ಲ ತಗೊಂಡು ಹೋಗ್ತಿದ್ರಲ್ಲ, ನಿಮಗೆ ಇದರ ಇಲ್ಲ, ಇದು ಭೂಮಿಯ ನಂಬಿಕೆ. ಇವತ್ತು ನಾವು ಭೂಮಿ ಮತ್ತು ರಂಗಭೂಮಿ ಎರಡೂ ಆತಂಕದಲ್ಲಿದೆ. ಇದನ್ನು
ರಂಗಭೂಮಿಯನ್ನು ಬೆಳೆಸಬೇಕು ಅಂದರೆ ನಮ್ಮ ಭೂಮಿಯನ್ನು, ನಮ್ಮ ಸುತ್ತಲ ಪರಿಸರವನ್ನು ಚೆನ್ನಾಗಿ ಇಟ್ಕೋಬೇಕು. ಈ ಸುತ್ತಲ ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನಮ್ಮ ಭೂಮಿಗಂಟಿದ್ದೇ ಕೆಲವು ಪರಂಪರೆಗಳಿದೆ, ಶಕ್ತಿಗಳಿದೆ, ಜಾನಪದ ಕಲೆ ಇದೆ. ಎಲ್ಲದೂ ಹುಟ್ಟಿದ್ದು ಜಾನಪದದಿಂದ, ಎಲ್ಲ ಹುಟ್ಟಿದ್ದು ಟ್ರೈಬ್ಗಳಿಂದ, ಎಲ್ಲ ಹುಟ್ಟಿದ್ದು ನಮ್ಮ ಅತ್ಯಂತ ತಳಸ್ಪರ್ಶಿಯಾದಂಥ ತಳಸಮುದಾಯದಿಂದ ಅಲ್ಲಿ ಬೆಳೀತಾ 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 ಬಂದು ಇವತ್ತು ವಿರಾಟ್ ಸ್ವರೂಪಕ್ಕೆ ಬೆಳೆದುಕೊಂಡಿದೆ. ಮೂಲ ಧಾತು ಜಾನಪದವೇ. ಈ ಜಾನಪದ ಕಲೆಗಳನ್ನು, ಅವುಗಳ ಶಕ್ತಿಯನ್ನು, ಈಗ ಕಂಸಾಳೆ ಮಾಡಿಸೋದು, ಯಕ್ಷಗಾನ ಮಾಡಿಸೋದು, ಮಲ್ಗಂಬ ಮಾಡಿಸೋದು, ಆಮೇಲೆ ಡೊಳ್ಳು ಕುಣಿತ ಮಾಡಿಸೋದು, ಆಮೇಲೆ ಹಗ್ಗದ ಮಲ್ಗಂಬ ಅಂತ ಮಕ್ಕಳುಗಳಿಗೆ, ಹೆಣ್ಣು ಮಕ್ಕಳಿಗೆ ಧೈರ್ಯ ಬರೋಕ್ಕೋಸ್ಕರ ಮಾಡಿಸಿದ್ದು ಫಾರಮ್ಮು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಇವತ್ತು RCB ಗಂಡಸರು ಗೆಲ್ಲಕ್ಕಾಗಲ್ಲ ಅಂದ್ರೆ ಹೆಣ್ಮಕ್ಳು ಹೊಡ್ಕೊಂಡ್ಬಂದ್ಬಿಟ್ರು. ಎಷ್ಟು ಸಂತೋಷ, ಏನು ಚೆನ್ನಾಗಿ. ಅದಕ್ಕೆ ಅವ್ರಿಗೆ ಧೈರ್ಯ ಬರಬೇಕಲ್ಲ, ನಿಂತ್ಕೋಬೇಕು. ನಾನು ಕ್ರಿಕೆಟ್ ಆಡಬೇಕು ಅಂದರೆ ಅವಳು ಧೈರ್ಯವಾಗಿ ನಿಂತ್ಕೋಬೇಕು. ಅವಳ ಮೈ, ನಂದೇನು ಹುಡುಗಾಟದಿದ್ದಲ್ಲ, ನನಗೂ ನಿಮ್ಮಷ್ಟು ಶಕ್ತಿ, ನಿಜವಾಗ್ಲೂ ಶಕ್ತಿ ದೇವತೆನೇ. ಯಾಕೆ ಶಕ್ತಿ ದೇವತೆ, ಅದನ್ನು ತೋರಿಸ್ಬೇಕು. ಹೀಗಾಗಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು 300 ಜನ ಮಕ್ಕಳಿಗೂ ಮಾಡಬೇಕು. ನಿಮಗೊಂದು ವಿಶೇಷ ಹೇಳ್ತೀನಿ, 300 ಜನ ಮಕ್ಕಳು ಜಾಯ್ನ್ ಆದ್ರಲ್ವಾ, 300 ಜನವು ಇಲ್ಲ ಹಾಡಿನಲ್ಲೋ, ಇಲ್ಲ ಕಂಸಾಳೆಯಲ್ಲೋ, ಇಲ್ಲ ನಾಟಕದಲ್ಲೋ ಒಂದು ಕಡೆ ಒಬ್ಬ ಹುಡುಗ ಖಾಲಿ ಉಳಿದಿದೆ ಇಲ್ವೇ, ಅಷ್ಟೂ ಜನ ಪಾರ್ಟಿಸಿಪೇಟ್ ಮಾಡಿದರು. ಅದಕ್ಕೆ 6:30 ಗಂಟೆಗೆ ಪ್ರೋಗ್ರಾಮ್ ಯಾಕಾಯಿತು ಅಂದರೆ ಎಕ್ಸಾಕ್ಟ್ 4ಕ್ಕೆ ಶುರು ಮಾಡ್ತೀವಿ ಎಂದು 4ಕ್ಕೆ ಶುರು ಮಾಡಿದ್ವು. 4ಕ್ಕೆ ಶುರುವಾಗಿದ್ದು ರಾತ್ರಿ ಮುಗಿದಾಗ 10:15 ಗಂಟೆಗಳ ಕಾಲ ಪ್ರೋಗ್ರಾಮು. ಆ್ಯಕ್ಚುಲಾಗಿ ಕಲಾಮಂದಿರ 10 ಗಂಟೆ ಮೇಲೆ ಕೊಡೋಂಗಿಲ್ಲ, ಆದರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ತೊಂದರೆ ಮಾಡಲ್ಲ. ಫೈನಲ್ ಕಂಪ್ನಿ ನಾಟಕ ನಡೀತಾ ಇದೆ, ಬಿಟ್ಬಿಡಿ. ಯಾಕೆಂದರೆ ವೃತ್ತಿಪರ ನಾಟಕವನ್ನು ನಾವು ಜನಕ್ಕೆ ಕಲ್ಪಿಸಲೇಬೇಕಿತ್ತು. ಅಲ್ಲಿವರೆಗೂ ಪೋಷಕರು ಪೂರ್ಣವಾಗಿ ಕೂತಿದ್ರು, ಭಾಳ ಸಂತೋಷ ಪಟ್ಕೊಂಡ್ರು. ಆಮೇಲೆ ಅವರು ಎಲ್ಲ ಚಪ್ಪಾಳೆ, ಕೇಕೆ, ಹಾರಾಟಗಳ ನಡುವೆ ಮೌನವನ್ನು ಅನುಭವಿಸ್ತಾಯಿದ್ರು, ಡೈಲಾಗ್ಗಳನ್ನ ಸವಿತಾಯಿದ್ರು. ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ರು ಅಂತ ಇವತ್ತು ನಟನದ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಬರೆದು ಹಾಕಿದ್ದಾರೆ. ರಾಶಿ 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 ಪ್ರೀತಿಯನ್ನು ಮೊಗೆದು ಹಿಂಗೆ ಕೊಡ್ತಾರೆ ಅಂತಾರಲ್ಲ, ಹಾಗೆ ತಾಯಿ ಮಗು ಕೊಟ್ಟಂಗೆ ಬಾಚಿ ತಬ್ಗಳೊಂದು ಮಾಡಿಲ್ಲ ಅವರಷ್ಟೇ. ಅದು ಮಿಕ್ಕಿದ ಎಲ್ಲ ಕೆಲಸನೂ ಮಾತಿನಲ್ಲಿ. ಎಂಥ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ಬಿಟ್ರು. ನಮ್ಮ ಮಕ್ಕಳು ಚೆನ್ನಾಗಿ ಹಾಡು ಹೇಳ್ತಾರೆ. ಈ ಮನೆಗೆ ಬಂದಾಗಲೂ ಹೇಳ್ತಾ ಇದ್ದಾರೆ, ಹೊರಗಡೆ ಹೋದಾಗಲೂ ಹೇಳ್ತಾ ಇದ್ದಾರೆ, ಯಾರೋ ಟ್ರಾವೆಲ್ ಮಾಡೋಕ್ಕೂ ಹಾಡು ಹೇಳ್ತಾರೆ, ಆಮೇಲೆ ನಾಟಕ ಮಾಡ್ತಾ ಇರ್ತಾರೆ, ಆಮೇಲೆ ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ ಅಂತ. ಯಾಕೆಂದರೆ ನಮ್ಮಲ್ಲಿ ಸಾಹಿತ್ಯ ದಿನಾಚರಣೆ ಮಾಡಲಾಗುತ್ತೆ, ಅಂಬೇಡ್ಕರ್ ದಿನಾಚರಣೆ ಮಾಡ್ತೀವಿ, ಆಮೇಲೆ ಅದ್ರ ಜೊತೆಲಿ ರಾಜ್ಕುಮಾರ್ ದಿನಾಚರಣೆ ದಿವಸ ಅವರು ಏಪ್ರಿಲ್ 24 ಬರುತ್ತೆ, ರಾಜಾನಂದ ಸ್ವಾಮಿ ದಿವಸ ಸಂಗೀತದ ಬಗ್ಗೆ ಮಾತಾಡ್ತೀವಿ. ಆಮೇಲೆ ನಮ್ಮ ಶಿಲಾಶಾಸನಗಳು ಮತ್ತು ನಮ್ಮ ಪರಂಪರೆಯೆಲ್ಲ ಉಳಿಸ್ಕೋಬೇಕು ಅಂತ ಅದಕ್ಕೆ ಒಂದು ಕ್ಲಾಸ್ ಮಾಡೋರಿದ್ದಾರೆ. ಆಮೇಲೆ ಮೇಕಪ್ ಕ್ಲಾಸ್ ಮಾಡಿದ್ರು, ಅಶ್ವಥ್ ಕದಂಬ ಅವರೆಲ್ಲರೂ ಬಂದು ಮೇಕಪ್ ಕ್ಲಾಸ್, ಹೇಗೆ ಒಂದು ಚರ್ಮಕ್ಕೆ ಯಾವ ಥರದ ಬಣ್ಣ ಟಿಂಟ್ ಅನುಭವಿಸಿದ್ರೆ ಅದು ಒಳ್ಳೆಯದಾಗುತ್ತೆ, ಮೇಕಪ್ ಮಾಡೋದ್ರಿಂದ ಏನೇನು ಉಪಯೋಗ, ಯಾಕೆ ಮಾಡಬೇಕು ಮತ್ತು ಎಲ್ಲ ಅಗತ್ಯ ಇದೆ, ಡೈಲಿ ಲೈಫಲ್ಲಿ ಎಷ್ಟು ಬೇಕು, ಹೊರಗಡೆಗೆ ಎಷ್ಟು ಬೇಕು, ಈ ಎಲ್ಲ. ಆಮೇಲೆ ಪ್ರಾಪರ್ಟಿ ಮೇಕಿಂಗ್ ಹೆಂಗೆ ಮಾಡಬೇಕು, ಮಡಿಕೆ ಮಾಡೋದು ಹೆಂಗೆ, ಭೂಮಿ ಗಂಟಿದ ಎಲ್ಲ ಕ್ರಿಯೆಗಳನ್ನು ನಾವು ಇಲ್ಲಿ ಗಂಟಿಕೊಂಡು ಕೆಲಸ ಮಾಡೋರು. ಬೇರೆ ಇಲ್ಲಿ ಬಿಡದಿದ್ದರೆ ಆಕಾಶಕ್ಕೆ ಜಿಗಿದ್ರೆ ನಾವು ತ್ರಿಶಂಕು ಆಗ್ಬಿಡ್ತೀವಿ, ಅಲ್ಲೂ ಇಲ್ಲ ಇಲ್ಲೂ ಆಗ್ಬಿಡ್ತೀವಿ. 100ಕ್ಕೆ 90 ಜನ ಮಕ್ಕಳು, ಭಾರತದ ಮಕ್ಕಳು ಮತ್ತು ಕರ್ನಾಟಕದ ಮಕ್ಕಳು ತ್ರಿಶಂಕುವಾಗಿ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಬೇಸಿಕ್ಕಾಗಿ ಪ್ರೀತಿಯಿಂದ ಮೈದಡವಿ ಹೇಳ್ಕೊಟ್ಟು ಈ ಬೇಸಿಕ್ ಮಕ್ಕಳ ಶಿಬಿರ. ನನಗೆ ನೋವಾಗೋದೇನು ಗೊತ್ತಾ ಗೆಳೆಯ, ರಜಾ ಅಹ್ಮದ್ ನಮ್ಮದ್ರಲ್ಲಿ 300 ಜನ ಬರ್ತಾರೆ. ಇನ್ನೊಂದು ಯಾವುದೋ ಚಿಣ್ಣರ ಮೇಳದಲ್ಲಿ ಅಲ್ಲೊಂದು 300 ಜನ ಇರ್ಬೋದು, ಅಥವಾ 350 ಜನ ಇರ್ಬೋದು. ಇನ್ನೆಲ್ಲ ಒಂದು 50 ಜನ, ಇನ್ನೆಲ್ಲ 30 ಜನ. ಎಲ್ಲ ಲೆಕ್ಕ ಹಾಕಿದ್ರು 0.2% ಮಕ್ಕಳಿಗೆ ಇದು ತಲುಪ್ತಾ ಇಲ್ಲ. ಇದು ಇಡೀ ಕರ್ನಾಟಕಕ್ಕೆ ತಲುಪಬೇಕಾದಂಥ ವಿಷಯ ಅಲ್ವಾ, ತಲುಪ್ತಾ ಇಲ್ಲ. ನನಗೆ ಅದು ಸಂಕಟ ಇದೆ. ಅಯ್ಯೋ ಎಷ್ಟೊಂದು ಜನ ಮಕ್ಕಳು ನಾನು ರೀಚ್ ಮಾಡೋ ಒಬ್ಬನೇ ಮಾಡೋಕ್ಕೆ. ನಾನು ನನ್ನ ಮಿತಿಯೊಳಗೆ ಸಣ್ಣದಾಗಿ ಹಟ್ಟದ ಮೇಲೆ 108 ಜನ ಅಪಮಾನ ಮಾಡಿಸ್ಕೊಂಡು, ಬೈಸ್ಕೊಂಡು, ಎಲ್ಲ ಕೈಲಿ ತಿವಿಸ್ಕೊಂಡು, ಏನೇನೋ ಅನ್ನಿಸ್ಕೊಂಡಾರು ನಾನು ಹಟ್ಟದ ಮೇಲೆ ಇಲ್ಲ. ನಾವು ಮಾಡ್ತಾ ನಮ್ಮ ಕೆಲಸದ ಬಗ್ಗೆ ನಮಗೆ ಬಲವಾದ ನಂಬಿಕೆ ಇದೆ ಗೆಳೆಯ. ಇಲ್ಲಾಂದ್ರೆ ಇಷ್ಟೊಂದು 300 ಜನ ಮಕ್ಕಳಿಗೆ 20 ಫಾರಮ್ಗಳು. ಕಂಪ್ನಿ ನಾಟಕದ ಫಾರಮೇ ಗೊತ್ತಿಲ್ಲ ಅವ್ರಿಗೆ, ಹಾಡ್ತಾ ಆ್ಯಕ್ಟ್ ಮಾಡ್ತಾ ಶ್ರೇಷ್ಠವಾದ ಕಲೆ ಅದು. ಆಮೇಲೆ ಅವ್ರಿಗೆ ಮೀಸೆ ಅಂಟಿಸ್ಕೊಳ್ಳೋದು ಗೊತ್ತಿರಲ್ಲ. ಯಕ್ಷಗಾನ ಈ ಕಡೆಯವ್ರಿಗೆ ಗೊತ್ತೇ ಇಲ್ಲ. ಉತ್ತರ ದಕ್ಷಿಣ ಕರ್ನಾಟಕದ ಭಾಗಕ್ಕೆ ದಕ್ಷಿಣ ಕನ್ನಡದ ಇದು ಗೊತ್ತಿಲ್ಲ. ನಮ್ಮ ದಕ್ಷಿಣ ಕರ್ನಾಟಕ ನಮ್ಮದು ಮೈಸೂರು, ಮಂಡ್ಯ, ಹಾಸನ, ಇಲ್ಲಿಗೆಲ್ಲ ನಮ್ಮದು ಕಂಸಾಳೆ, ವೀರಗಾಸೆ, ಇದು ಡೊಳ್ಳು ಕುಣಿತ ಹಿಂಗೇನೋ ಇರುತ್ತೆ. ಆದರೆ ಯಕ್ಷಗಾನದಂಥ ಕಲರ್ಫುಲ್ ಫಾರ್ಮ್ ಒಂದು ಭಾಷೆ ಶುದ್ಧ ಮಾಡುತ್ತೆ. ಆಮೇಲೆ ನಮ್ಮ ಪುರಾಣದ ಕಥೆಗಳನ್ನು ಹೇಳ್ಕೊಡುತ್ತೆ. ನೆನೆ ನೋಡಿ ನಮ್ಮದು ಎಷ್ಟು ಮಜಾ ಇದೆ ಅಂದರೆ, ಅಭಿಮನ್ಯು ಪ್ರಸಂಗ ಯಕ್ಷಗಾನ ಮಾಡಿದ್ರು ಹುಡುಗರು. ಅದ್ರಲ್ಲಿ ಮಹಾಭಾರತದ ಕಥೆ ಬಂತು. ಸೀತಾಪಹರಣ ಕಂಪ್ನಿ ನಾಟಕ ಮಾಡಿದ್ರು, ಅದ್ರಲ್ಲಿ ರಾಮಾಯಣ ಬಂತು. ಆಮೇಲೆ ಕಂಸಾಳೆ ಮಹದೇಶ್ವರನ ಬಗ್ಗೆ ತಿಳ್ಕೊಂಡಂಗಾಯ್ತು. ಆಮೇಲೆ ಡೊಳ್ಳು ಕುಣಿತ ಬೀರೇಶ್ವರ ದೇವರ ಬಗ್ಗೆ ತಿಳ್ಕೊಂಡಂಗಾಯ್ತು. ಮತ್ತು ಇದಲ್ಲದೇ ಆಧುನಿಕ ನಾಟಕಗಳ ಪರಿಸರವನ್ನು ಉಳಿಸಿ ಅಂತ ನಾಟಕ ಮಾಡೋದು. ವೃಕ್ಷ ದೇವತೆ ಅಂತ ಒಂದು ನಾಟಕ ನಡೆಸ್ಕೊಂಡು ಉಳಿಸ್ಕೊಂಡು ಮಾಡೋದು. ಇಷ್ಟೊಂದು ಫಾರಮ್ಗಳನ್ನ ಒಟ್ಟಿಗೆ ಮಾಡಕ್ಕೆ ಹೊರಟಿನೇ ಈ 26 ದಿನದಲ್ಲಿ ನಿಮಗೆ ಕಷ್ಟ ಆಗಿಲ್ವಾ ಅಣ್ಣ? ಅದು ಆಗದೇ ಇರುತ್ತೆ. ಯಾಕೆಂದರೆ ನಾನು ಅಬ್ಸರ್ವ್ ಮಾಡಿದೆ, ಒಂದು ನಾಟಕನೂ ನೋಡಿದೆ, ಮತ್ತು ಒಂದು ಗಣಪ ಸಾಂಗು. ಚಿಕ್ಕ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು ಅಂದರೆ ಏಜು ಎಷ್ಟು ಅಂದರೆ ಇಲ್ಲ, ನಾವು 2ನೇ ಕ್ಲಾಸೇ ತಗೊಳ್ಳಿ. 2ನೇ ಕ್ಲಾಸ್ ಮಕ್ಳಿಗೆ
ಆ ಸ್ಟೇಜ್ ಮೇಲೆ 1200 ಜನಗಳನ್ನ ಎದುರುಗಡೆ ಪರ್ಫಾರ್ಮ್ ಮಾಡೋಕ್ಕೆ 26 ದಿನದಲ್ಲಿ ಆ ಥರ ಹೆಂಗೆ ಶಕ್ತಿ ಬಂತು ಅಂತ. ಈಗ 2ನೇ ಕ್ಲಾಸ್ ಮಗುಗೆ ಹೋಗಿ ನಿಂತ್ಕೊಳ್ಳಿ ಅಂತ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು ನೀವು ಕೊಟ್ಟ ಪ್ರೀತಿ, ಜನ ಕೊಟ್ಟ ಪ್ರೀತಿ. ಮಂಡ್ಯ ರಮೇಶ ಒಳ್ಳೇದನ್ನೇನೋ ಮಾಡ್ತಾನೆ, ಕೆಟ್ಟದ್ದು ಮಾಡಲ್ಲ, ಗ್ಯಾರಂಟಿ ಅನ್ನೋ ನಂಬಿಕೆ ಇದೆಯಲ್ಲ, ಅದು ಜನಗಳ ಮುಂದೆ ಪ್ರದರ್ಶಿಸುವಾಗ ಆತ್ಮಸ್ಥೈರ್ಯ. ಕಷ್ಟ ಆಗಿಲ್ವಾ ಅಂತ ಕಷ್ಟ ಆಗುತ್ತೆ ಗೆಳೆ, ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ ಅಂದರೆ ಪ್ರತಿಯೊಂದು ಮಗುಗೂ ಈಗ ನಿಮ್ಮ ತಾಯಿಗೆ ನೀನೇ ಹೀರೋ, ನಮ್ಮ ತಾಯಿಗೆ ನಮ್ಮ ಮಕ್ಕಳೇ ಮುಂದೆ ನಿಂತ್ಕೋಬೇಕು, ಅವ್ರು ಮಾತ್ರ ಹಾಡಬೇಕು ಅಂತಿರುತ್ತೆ. ಆದರೆ ನಾವು ಅವರ ಶ್ರಮ, ಅವರ ಪ್ರತಿಭೆ, ಅವನ ಯೋಗ್ಯತೆ ಅನುಸಾರ ಅವನು ಎಷ್ಟು ಶ್ರಮ ಪಡ್ತಾನೆ ಅನ್ನೋದ್ರ ಮೇಲೆ, ಅವನ ಪ್ರತಿಭೆಗಿಂತ ಹೆಚ್ಚಾಗಿ ನಮ್ಮಲ್ಲಿ ಅವನು ಎಷ್ಟು ರೆಗ್ಯುಲರಾಗಿ ಬರ್ತಾನೆ, ಎಷ್ಟು ಚೆನ್ನಾಗಿ ಕಲಿತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ನೋದ್ರ ಮೇಲೆ ಆ ಪಾತ್ರಗಳನ್ನಾಗಲಿ, ಆಮೇಲೆ ಮುಂದೆ ನಿಲ್ಲಿಸೋದಾಗಲಿ, ಹೇಳೋದಾಗಲಿ, ತುಂಬ ಕೆಲವರು ಇಡೀ ತಿಂಗಳು ಬರೋದೇ ಇಲ್ಲ. ನಾವು ಮುಖ್ಯವಾದ ಪಾತ್ರ ಬರಬೇಕಾಗಿತ್ತು, ನಮ್ಮವ್ರು ಹೊಗಳಬೇಕಾಗಿತ್ತು ಅಂತ ಬಯಸ್ತಾರೆ. ಹಾಗಲ್ಲ, ಮೊದಲನೇ ದಿನ ಪಾತ್ರ ಕೊಡೋಕ್ಕಾಗಲ್ಲ, 2 ದಿನ ಕೊಡೋಕ್ಕಾಗಲ್ಲ, 3ನೇ ದಿನ ಅವ್ನು ಯಾಕೆ ಕೊಡೋಕ್ಕಾಗುತ್ತೆ ಅಂದರೆ 3 ದಿವಸ ಬಂದು ನೋಡ್ಕೊಂಡಿರ್ತಾನೆ, ಚೆನ್ನಾಗಿ ಮಾಡ್ತಾನೆ. ನಿರಂತರತೆ, ಶಿಸ್ತು, ಬದ್ಧತೆ ಮಾತ್ರ ನಮ್ಮ ತಂಡದ ಒಂದು ದೊಡ್ಡ ಮಾರ್ಕ್. ಅದು ಗೆಲ್ಲಿಸೋದಕ್ಕೆ ಸಾಧ್ಯ ಆಗ್ತಾರೆ ನಮಗೆ. ಆ ಮಕ್ಕಳುಗಳು ಕರೆಕ್ಟಾಗಿ ನಮ್ಮಲ್ಲಿ ಹೇಳ್ಬಿಡ್ತೀವಿ, ತಪ್ಪಿಸ್ಕೊಂಡ್ರೆ ಕೊಡಲ್ಲ ಸರ್, ತಪ್ಪಿಸ್ಕೊಂಡ್ರೆ ಕೊಡಲ್ಲ. ನಮ್ಮಲ್ಲಿ ಪಾತ್ರ ತಪ್ಪಿಸ್ಕೊಂಡು ಅವ್ರು ರೆಗ್ಯುಲರ್ ತಪ್ಪಿಸ್ಕೊತಾನೆ ಇದ್ದರೆ, ಊರೆಲ್ಲ ತಿರುಗಾಡ್ಕೊಂಡು ನಿಂತಿದ್ರೆ, ಆ ಮದುವೆ ಮುಂಜೆ ಓಡಾಡ್ತಾ ಇದ್ದರೆ, ಯಾವುದೋ 1 ದಿನ ಕೊಡು, 2 ದಿನ ಕೊಡ್ಬೋದು 22 ದಿವಸದಲ್ಲಿ. 22 ದಿವಸ 15 ದಿವಸ 20 ದಿವಸ ಬರ್ದೇನೆ ಹೋಗ್ಬಿಟ್ಟು ನಾವು ತುಂಬ ಒಳ್ಳೆ ಮಕ್ಕಳು ಬಂದು ಸೇರ್ಕೊಂಡ್ಬಿಟ್ಟು, ಸರ್ ಕಡೆ 5 ದಿನ ಶೋ ದಿವಸನೇ ಇರಲ್ಲ ಸರ್, ಯಾಕೆ ಅಂದರೆ ನಮ್ಮಲ್ಲಿ ಸತ್ಯನಾರಾಯಣ ಪೂಜೆನ ಹೋಗ್ಬೇಕು ಸರ್ ನಮ್ಮ ಹೆಂಡತಿ ದೊಡ್ಡಪ್ಪ ಚಿಕ್ಕಪ್ಪನ ತಂಗಿ ಬಾಮೈದನ ಮಗಂದು ನಾಮಕರಣ ಇದೆ ಸರ್, ಬರೋಕ್ಕಿಲ್ಲ ಅಂತ. ಅಯ್ಯೋ ದೇವ್ರು, ಅಲ್ಲ ಕಣೆಯ, ಇಷ್ಟೆಲ್ಲ ಮಗುಗೆ ಫೀಸ್ ಕಟ್ಟು ಬಂದು ಇಲ್ಲಿ ಸೇರ್ಕೊಂಡು ಪರವಾಗಿಲ್ಲ ಬಿಡಿ ಸರ್, ನಾವು ಹೆಂಗ ಮಾನ್ಲಿ ಇಲ್ಲಿ ಸುಮ್ಮನೆ ಇರಲಿ ಅಂತ ಕಳಿಸಿದ್ದು ಅಷ್ಟೇ ಅನ್ನೋರು ಇದ್ದಾರೆ. ತಂದೆ ತಾಯಿಗಳಿಬ್ಬರು ಎಂಗೇಜ್ ಆಗಿ ಮಕ್ಕಳು ಸುಮ್ಮನೆ ತಗಲ್ಲ ನಿಮ್ಮ ಕಡೆ ಇದಿರಲಿ ಕಣ್ರಿ ಅಂತ ಅವರು ಸುಮ್ಮನೆ ಹಾಕಿದ್ದಾರೆ. ಹಂಗೆ ಮಾಡಿದ್ರಾಗಲ್ಲ. ಅದು ಹಾಕೋದ್ರ ಜೊತೆಗೆ ಅವನಲ್ಲಿ ಇರೋದ್ರ ಜೊತೆಗೆ ಇಲ್ಲ ಶ್ರದ್ಧೆ ಇಟ್ಟು ಅವ್ನು ಕಲೀಲಿ. ನಾವು ಮದುವೆಗೆ ಮುಂಚೆಗೆ ಹೋಗಿದ್ದು ಬರೋಣ, ನಮ್ಮನ್ನ ಯಾಕೆ ಬಿಟ್ಕೊಡ್ಬೇಕು, ಅವನಲ್ಲಿ ಮಾಡಲಿ. ಹಟ್ಟದ ಮೇಲೆ 4 ಜನರ ಮಕ್ಕಳ ಜೊತೆ ಬೆರೆಯೋದ್ರೊಂದಿಗೆ ಅವ್ನು ಮುಂದೆ ಮತದಾನ 4 ಜನರ ಜೊತೆ ಮಾಡೋಷ್ಟು, ಸಮಾಜವನ್ನು ಅರಿತುಕೊಳ್ಳುವಷ್ಟು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಲಿ ಅನ್ನೋದು ಕೂಡ ಉದ್ದೇಶ. ಅದಕ್ಕೆ ಎಲ್ಲ ಥರದ ಕ್ಲಾಸ್ಗಳನ್ನೂ ಅಂದರೆ ವೈಜ್ಞಾನಿಕ ತಿಳುವಳಿಕೆ, ನಮ್ಮಲ್ಲಿ ಮೂಢನಂಬಿಕೆ ಏನು ನಾಲ್ಗೆ ಮೇಲೆ ಬೆಂಕಿ ಹಚ್ತಾರೆ ನಮ್ಮ ಹುಡುಗರು, ಮೈಯೆಲ್ಲ ಸುಟ್ಕೋತಾರೆ, ಹಿಂಗೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ ಅದು ಏನೇನು ಟ್ರಿಕ್ಗಳಿದೆ. ಮೂಢನಂಬಿಕೆ ವಿರೋಧ, ಪವಾಡ ವಿರೋಧಿ ಕಾರ್ಯಕ್ರಮಗಳು ಕೂಡ ಒಳ್ಳೆಯದೇನಿದೆ, ಅದನ್ನು ವೈಜ್ಞಾನಿಕ ಚಿಂತನೆ ನಡೆಯುತ್ತೆ. ಹಾಗಂತ ಯಾವುದೇ ಧರ್ಮದ, ಯಾವುದೇ ಪರಂಪರೆಯ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವಂಥದ್ದು ಹೇಳ್ಕೊಡ್ತೀವಿ. ನಾವು ದೇವರನ್ನ ಪ್ರೀತಿ ಮಾಡೋ ಜನ, ನಾವು ಧರ್ಮವನ್ನು ಪ್ರೀತಿ ಮಾಡೋ ಜನ, ನಾವು ಭಾರತವನ್ನು ಪ್ರೀತಿ ಮಾಡೋ ಜನ. ಇವೆಲ್ಲದರ ಜೊತೆಗೆ ಸತ್ಯವನ್ನು, ಮಾನವತೆಯನ್ನು ಪ್ರೀತಿ ಮಾಡಿ ಸಮಾನತೆಯಲ್ಲಿ ಬದುಕಬೇಕು ಅನ್ನೋದು ಕೂಡ ನಂಬೋ ಜನ ನಾವು. ನಾವೆಲ್ಲರೂ ಒಟ್ಟಾಗಿದ್ದರೆ ಭಾರತವನ್ನು ಕಟ್ಬೋದು ಅಂತ. ಅದಕ್ಕಾಗಿ ಅದನ್ನು ಹೇಳ್ಕೊಡೋ ಬರ್ತೀವಿ. ಎಲ್ಲ ಧರ್ಮದ ಜನ, ಎಲ್ಲ ಜಾತಿಯ ಜನ, ಎಲ್ಲ ಥರದ ವೆರೈಟಿ ಜನನೂ ಬರ್ತಾರೆ ಮಕ್ಕಳುಗಳು. ಸಿಂಗಲ್ ಇನ್ನು ವಿಷಾದ ಸಂಗತಿ ಏನು ಗೊತ್ತಾ, ತುಂಬ ಜನಕ್ಕೆ ಅಪ್ಲಿಕೇಶನ್ ತುಂಬಿಸ್ಬೇಕಾದ್ರೆ ತಂದೆ ಹೆಸರು ಒಂದು ಬರೆದಿರ್ತೀವಲ್ಲ, ಮುಖ ನೋಡ್ತಾರೆ, ಏನೂ ಹೇಳೋದೇ ಇಲ್ಲ. ತಾಯಿ ಹೆಸರು ತಂದೆ ಹೆಸರು ಇಲ್ಲ ಸರ್, ಸಿಂಗಲ್ ಪೇರೆಂಟ್ ಅಂತಾರೆ. ನನಗೆ ಮೌನ ಆಗಿಬಿಡ್ತೀನಿ. ಆಮೇಲೆ ಅಜ್ಜ ಅಜ್ಜಿ ಕರ್ಕೊಂಡ್ಬರ್ತಾರೆ, ಸರ್ ಇದು ನನ್ನ ಮಗಳು ಇಬ್ಬರು ಇಲ್ಲ, ಯಾರೂ ಇಲ್ಲ, ಹೋಗ್ಬಿಟ್ಟಿದ್ದಾರೆ ಸರ್ ಇನ್ನೆಲ್ಲೋ ದೂರದಲ್ಲಿದ್ದಾರೆ ಸರ್ ನನ್ನ ಆ ಹುಡುಗಿ ನನಗೆ ದಾರಿಯಲ್ಲಿ ಸಿಕ್ಬಿಡ್ತು ಸರ್, ನಾನು ಎತ್ಕೊಂಬಂದ್ಬಿಟ್ಟೆ. ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ನಂದೇ ಮಗು ಅಂತ ಬೆಳೆಸ್ಬಿಟ್ಟು ಗೌರ್ಮೆಂಟ್ಗೆ ನಾನು ಹೇಳಿ ಎಲ್ಲ ಅಪ್ಲಿಕೇಶನ್ ತೊಗೊಂಡು ಎಲ್ಲ ಮಾಡಿದೆ ಸರ್. ಅದು ಆರ್ಫನ್ ಮಗು ಸರ್, ನಾನು ಅನಾಥಾಶ್ರಮದಿಂದ ತೊಗೊಂಬಂದೆ ಸರ್. ಈ ಥರದ ಮಕ್ಕಳುಗಳು ಇದ್ದಾವೆ ನೆನ್ನೆಯಲ್ಲಿ. ಆ ಮಕ್ಕಳಿಗೆ ತಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದ ಮಕ್ಕಳುಗಳು ಇದ್ದಾರೆ. ಮತ್ತು ನಿಜವಾದಂಥ ದುಡ್ಡು ಕೊಟ್ಟು ಚೆನ್ನಾಗಿ ಕಲೀಲಿ ಅಂತ ಹೇಳ್ಕೊಡುವಂಥ, ಕನ್ನಡವನ್ನು ಪ್ರೀತಿ ಮಾಡುವಂಥ, ಭಾರತೀಯತೆಯನ್ನು ಪ್ರೀತಿ ಮಾಡುವಂಥ, ಈ ಮಣ್ಣಿನ ಗುಣವನ್ನು ಪ್ರೀತಿ ಮಾಡುವಂಥ, ಅಪ್ಪ ಅಮ್ಮನ ಗೌರವಿಸೋ ಅಂಥ ಮಕ್ಕಳುಗಳು, ಎಲ್ಲ ಥರದ ಮಕ್ಕಳುಗಳು ಇರ್ತಾರೆ. ನಾವು ಎಲ್ಲರನ್ನೂ ಒಟ್ಟಿಗೆ ಒಂದೇ ಮುಖ್ಯವಾಹಿನಿಯಲ್ಲಿ ತೊಗೊಂಡು ಹೋಗೋದಿದೆಯಲ್ಲ, ಆ ತೊಗೊಂಡು ಹೋಗಿದ್ದಕ್ಕೆ ದೊಡ್ಡ ಫಲ ಏನು ಅಂದರೆ ನಿನ್ನೆ ಆದ ಕಾರ್ಯಕ್ರಮ 6.5 ಗಂಟೆಗಳ ಕಾಲ ಜನ ಕಿಕ್ಕಿರಿದು ಸಂಭ್ರಮಿಸಿ ಕೆಲವರು ಪೇರೆಂಟ್ಸು ಅವ್ರು ತನ್ನ ಮಕ್ಕಳು ಪರ್ಫಾರ್ಮೆನ್ಸ್ ಕೊಡಿ ಕಣ್ಣಲ್ಲಿ ನೀರು ಹಾಕಿದ್ರು. ಹೌದು, ಕಣ್ಣಲ್ಲಿ ನೀರು ಹಾಕಿದ್ರು ಇದ್ದಾರೆ. ಸೊ ನನ್ನ ಮಗು ಈ ಥರ ಆ್ಯಕ್ಟ್ ಮಾಡುತ್ತೆ ಅಂತ. ಸೊ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ನಟನ. ನಿಜವಲ್ಲೂ ನಮ್ಮ 46 ಮೀಡಿಯಿಂದ ತುಂಬ ಹೃದಯ ಧನ್ಯವಾದಗಳು. ಯಾಕೆಂದ್ರೆ ನಾನು ಅಲ್ಲಿ ನೋಡಿದ್ದೀನಿ, ಕೆಲವು ಪೇರೆಂಟ್ಸ್ ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ದೀನಿ. ಅಲ್ಲಿ ವಿಶೇಷ ಮಕ್ಕಳುಗಳು ಇದೆ, ಒಂದು 4 ವಿಶೇಷ ಮಕ್ಕಳನ್ನು ನಾವು ತೊಗೊಳ್ಳಲ್ಲ ಅಂತ ಹೇಳಿದ್ದು ಗೊತ್ತಿಲ್ಲದಂಗೆ ಸೇರಿಸ್ಬಿಟ್ಟಿದ್ದಾರೆ. ಆದರೆ ಮಾಡ್ತಾ 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 ಮಕ್ಕಳು ನಾರ್ಮಲ್ ಆಗಿಬಿಟ್ಟಿದ್ರು. ಮಾತೇ ಬರದ ಮಕ್ಕಳುಗಳಿದ್ದಾರೆ. ಬೇರೆ ಭಾಷೆ 1-2 ಮಕ್ಕಳು ಬಂದು 4-6 ಕನ್ನಡ ಪದಗಳನ್ನ ಕಲ್ತ್ಕೊಂಡು ನಾಟಕದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅಂದರೆ ನೀವು ತುಂಬ ವೆರೈಟಿ ಮಕ್ಕಳನ್ನ, ತುಂಬ ಬದುಕನ್ನು, ತುಂಬ ಕಥೆಗಳನ್ನು ನಾನು ಈ ರಜಾ ಮಜಾ ಅನ್ನುವ ನಟ ಅನ್ನುವ ಸಂಸ್ಥೆಯ ಮೂಲಕ ಜಗತ್ತಿನ ಹಲವು ಕಥೆಗಳನ್ನು ಕೇಳುವುದೊಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ರಜಾ ಮಜಾ 24 ಯಶಸ್ವಿಯಾಗಿದೆ ಅಂದರೆ ಅದಕ್ಕೆ ನಿಜವಾಗಲೂ ಆ ಪೋಷಕರ ಕಾರಣ, ಆ ಮಕ್ಕಳ ಉತ್ಸಾಹ ಕಾರಣ, ಮತ್ತು ನಮ್ಮ ಎಲ್ಲ ಜೊತೆ ಇದ್ದಂಥ ಮೇಘ ಸಮೀರ, ದಿಶಾ, ಇವರೆಲ್ಲರ ರಾಮು ನಟನ ಮತ್ತು ಲಕ್ಷ್ಮಿ ಇವರೆಲ್ಲರ ಜೊತೆಯಲ್ಲಿ ನಿಂತ್ಕೊಂಡು
ತುಂಬ ಕೆಲಸ ಮಾಡಿದ್ರಲ್ಲ ಅದಕ್ಕೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ ಸರ್, ಯಾಕೆಂದರೆ ಒಂದು ಫಂಕ್ಷನ್ ಮಾಡಬೇಕು ಅಂದರೆ ಅದಕ್ಕೆ ಹಲವಾರು ರೀತಿ ತಯಾರಿ ಮಾಡ್ಕೋಬೇಕು. ಯಾಕೆಂದರೆ ಒಂದು ಫಂಕ್ಷನ್ ಮಾಡೋದು ಈಸಿ ಅಲ್ಲ. ತನ್ನ ತಂದೆ ಒಂದು ಮದುವೆ ಒಂದು ಹೆಣ್ಮಗು ಮದುವೆ ಮಾಡ್ತಾರೆ ಅಂದರೆ ಎಷ್ಟು ಕಷ್ಟ ಇರುತ್ತೆ. ಸೊ ಅದೇ ರೀತಿ ಅಷ್ಟು ಕಷ್ಟನ ಪಡಬೇಕಾಗುತ್ತೆ, ಆ ಕಾರ್ಯಕ್ರಮ ಯಶಸ್ಸಿಗೆ ಶ್ರಮಿಸಬೇಕಾಗುತ್ತೆ. ಸೊ ನಿಮ್ಮ ತಂಡನ ಕೂಡ ತುಂಬ ವಂಡರ್ಫುಲ್ ಕೆಲಸ ಮಾಡಿದೆ. ನಿನ್ನೆ ಕಾರ್ಯಕ್ರಮದಲ್ಲಿ ನೋಡಿದೆ ನಾನು, ನಟನಾ ಪುರಸ್ಕಾರ ಅಂತ ಒಂದು ಸನ್ಮಾನ ಮಾಡಿದ್ವಿ, ಪ್ರಶಸ್ತಿ ಕೊಟ್ಟರು ಇಂದ್ರಮ್ನವ್ರಿಗೆ. ಸೊ ಇದು ನಿಜವಾಗ್ಲೂ ಒಂದು ನಿಮ್ಮಿಂದ ನಾವು ಮಾದರಿ ಕಲಿಬೇಕು. ನಾವು ಹುಡುಗರು 20 ವರ್ಷ 30 ವರ್ಷದ ಹುಡುಗರು ಕಲಿಬೇಕು. ಯಾಕೆಂದರೆ ನೀವು ಎಲ್ಲರಿಗೂ ಸನ್ಮಾನ ಪ್ರಶಸ್ತಿ ಕೊಟ್ಟಿರೋದೆಲ್ಲ 85 ವರ್ಷ 86 ವರ್ಷ ಇಂಥವ್ರಿಗೆ. ಸೊ ಅಂಥವ್ರನ್ನ ಕರೆಸಿ ಅವ್ರಿಗೊಂದು ಗೌರವ ಕೊಟ್ಟರೆ ಆ್ಯಕ್ಚುಲಿ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಒಂದು ಜೋಶ್. ಇಂಥವ್ರಿಗೆ ಸನ್ಮಾನ ಮಾಡ್ತಿದ್ರೆ ನಮಗೂ ಇನ್ನೂ ಭಾಳಷ್ಟು ಖುಷಿ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಇಂದ್ರಮ್ನವ್ರ ಬಗ್ಗೆ ಸ್ವಲ್ಪ ಇಲ್ಲ, ಇದು ನಮ್ಮ ತಂದೆಯವರ ಆಸೆ. ಅವರು 90 ವರ್ಷ ಇದ್ದಾಗ ಹೋಗ್ಬಿಟ್ರು. ಬಟ್ ಅವ್ರು ಇದ್ದಾಗ ನಾನು ಕೆಲಸ ಮಾಡುವಾಗ, ರಮೇಶ ಒಂದು ಪ್ರಶಸ್ತಿ ಕೊಡೋಣ ಕಣೆಯ ನಟನಾದಿಂದ ಅಂದರು. ಕೊಡೋಣ, ನಟನ ಪುರಸ್ಕಾರ ಅಂತ ಒಂದು ಕೊಡೋಣ ಅಂದೆ. ಹಾಗಾಗಿ ಅವರ ಆಸೆಯನ್ನು ಈಡೇರಿಸಬೇಕು ಅಂತ ಅವ್ರ ನೆನಪಿನಲ್ಲಿ, ಈಗ ಅವ್ರು ಇಲ್ಲದಿದ್ದರು ಅವರ ನೆನಪಿನಲ್ಲಿ ಎನ್ ಸುಬ್ರಹ್ಮಣ್ಯಂ ಅಂತ ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಅವ್ರ ಹೆಸರಲ್ಲಿ ನಾನು ಈ ಪ್ರತಿ ವರ್ಷವೂ, ಮೊದಲನೇ ವರ್ಷ ಏಣಿಗೆ ಬಾಳಪ್ಪನವರ ಹೆಂಡತಿ 92 ವರ್ಷ ಇದ್ದರು, ಅವರಿಗೆ ಲಕ್ಷ್ಮೀದೇವಿ ಏಣಿಗೆ ಬಾಳಪ್ಪ, MN ಲಕ್ಷ್ಮೀದೇವಿ, ಸುಭದ್ರಮ್ಮ ಮನ್ಸೂರ್, ಆಮೇಲೆ ಅನೇಕ ಜನ ಹಿರಿಯ ಅಜ್ಜಿಯಂದ್ರನ್ನೇ ಹುಡುಕಿ ಅವರು ರಂಗಭೂಮಿ, TV, ಸಿನಿಮಾ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ ಸಮಾಜ ಗಮನಿಸೇ ಇಲ್ಲ ಎಷ್ಟು ಟೈಮು ಸುಮ್ಮನೆ. ಆದರೆ ನಾವು ಈ ಸುಭದ್ರಮ್ಮ ಮನ್ಸೂರ್ನ ಹೆಂಗೋ ಇಡೀ ಜಗತ್ತೇ ನೋಡಿದ್ರು. ಅವ್ರು ಮಾಡಿರೋ ಕೆಲಸಕ್ಕೆ ಒಬ್ಬ ಹೆಣ್ಣುಮಗಳು ಅಷ್ಟು ನಿಂತ್ಕೊಂಡು ಕಷ್ಟಪಟ್ಟು ಸಾಧಕನೇ ಮಾಡಿರಲ್ಲ. ಹಾಗೆ ಈ ಸರಿ ಇಂದ್ರಮ್ಮ ಅಂತ ಮೈಸೂರಿನವ್ರನ್ನ ಹುಡುಕರು. ಅವರು ಸಿಂಗಾರಣ್ಣವ್ರು ಪುಟ್ಟಸ್ವಾಮಯ್ಯನವ್ರ ಜೊತೆನೂ ಆ್ಯಕ್ಟ್ ಮಾಡ್ತಾಯಿದ್ರು, ರಾಜ್ಕುಮಾರ್ ಜೊತೆನೂ ಆ್ಯಕ್ಟ್ ಮಾಡ್ತಾಯಿದ್ರು, ಇಬ್ಬರ ಜೊತೆನೂ ಆ್ಯಕ್ಟ್ ಮಾಡಿದವರು ನಾಟಕದಲ್ಲಿ ಅವರು. ಆಮೇಲೆ ಚೆನ್ನಾಗಿ ಹಾಡ್ತಾರೆ, ಭಾಷೆ ಚೆನ್ನಾಗಿದೆ, ಇವತ್ತಿಗೂ ಶಕ್ತಿ ಉಳಿಸ್ಕೊಂಡಿದ್ದಾರೆ. ತುಂಬ ಅದ್ಭುತವಾದ ಹೆಂಗಸು ಇಂದ್ರಮ್ಮ. ಅವ್ರಿಗೆ ಪ್ರಶಸ್ತಿನ ಕೊಡಿಸೋದು ಧರಣಿದೇವಿ ಮಾಲ್ಗತ್ತಿಯವರು ಅದೇ ಹೇಳಿದ್ರು. ಮಾತಾಡ್ತಾ ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ನೀವು, ಇಂದ್ರಮ್ಮನಂತವ್ರು ಪ್ರಶಸ್ತಿ ಕೊಟ್ಟಿದ್ದು ಈ ಹಳೆಯ ತಲೆಮಾರಿನವ್ರು. ಹೌದು, ನಾವು ಹಿರಿಯರನ್ನ ಗೌರವಿಸಬೇಕು ಅನ್ನೋದೊಂದು ಪಾಯಿಂಟ್ ನಮ್ಮಂಥವ್ರು ಯಂಗ್ಸ್ಟರ್ಸ್ಗಳು ಇದನ್ನು ಕಲಿಬೇಕು ಮಾಡಬೇಕು ಅಂತ ಒಂದು. ಆಮೇಲೆ ಧರಣಿದೇವಿ ಮಾಲ್ಗತ್ತಿಯವರು ತುಂಬ ಒಂದು ಅದ್ಭುತವಾದ ಮಾತು ಹೇಳಿದ್ರು. ಮಂಡ್ಯ ರಮೇಶ್ ಶಿಬಿರ ಅನ್ನೋ ಮಕ್ಕಳು ಅಟೆಂಡ್ ಆದಾಗ ಒಂದು ಮಾತು ಕೇಳಿದ್ರು, ಮಂಡ್ಯ ರಮೇಶ್ ಯಾಕೆ ಹೀರೋ ಆಗಲಿಲ್ಲ ಅಂತ. ಆದರೆ ನಾನು ಇವತ್ತು ಅವ್ರು ಹೇಳ್ತಾ ಇದ್ದೀನಿ, ರಿಯಲ್ ಹೀರೋ ಆಗಿದ್ದಾರೆ. ರಿಯಲ್ ಹೀರೋ. ಮಂಡ್ಯ ರಮೇಶ್ ನೂರಾರು ಸಾವಿರಾರು ಹೀರೋಗಳನ್ನ ಟಿವಿನಲ್ಲಿ, ಸಿನಿಮಾದಲ್ಲಿ ನೀವು ಟಿವಿ ಹಿಂಗೆ ಆನ್ ಮಾಡಿದ್ರೆ ನಮ್ಮ ನಟನಾ ರಂಗಶಿಕ್ಷಣ ಕೇಂದ್ರದ ಯುವಕ ಯುವತಿಯರು ನಿರಂತರವಾಗಿ ಕಾಣಿಸ್ತಾರೆ, ಕಾಣಿಸ್ತಾರೆ, ಸೀರಿಯಲಲ್ಲೂ ಕಾಣಿಸ್ತಾರೆ. ನನ್ನ ಕೆಲವು ಸ್ನೇಹಿತರು ನಿಮ್ಮ ಶಿಷ್ಯಂದ್ರು ಬೆಳೆದಿದ್ದಾರೆ. ಹೌದು, ಸುಮಾರು ಜನ ಇದ್ದಾರೆ. ಮಕ್ಕಳ ಶಿಬಿರ ಆಗ್ತಾ ಇದೆ. ಮತ್ತೆ ಈ ವರ್ಷದ್ದು ಅಷ್ಟೇ ಶಾಲೆ ಶುರು ಆಗ್ತಾ ಇದೆ, ಮತ್ತೆ ಹೊಸ ಬ್ಯಾಚ್. ಈಗ ಮಕ್ಕಳಿಗೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಮಕ್ಕಳದ್ದು ಶುರುವಾಗುತ್ತೆ. ದೊಡ್ಡವರು ಇನ್ನೇನು ಮುಗಿಸ್ಕೊಂಡು ಹೋಗ್ತಾರೆ. ಈ 19ನೇ ತಾರೀಕು ಮಕ್ಕಳ ಅಲ್ಲದೆ ಯುವಕ ಯುವತಿರು, ನಾನು ಮತ್ತೆ ಇಡೀ ವರ್ಷ ಕಷ್ಟಪಟ್ಟು ಸೇರಿಕೊಂಡು ನಾನು ಮಾತಾಡೋದನ್ನು ಕಲಿತೀನಿ ಅಣ್ಣ ಅಂತ ಬಂದು ಸೇರ್ಕೊಳ್ಳೋರಿಗೆ, ಆ್ಯಕ್ಟಿಂಗ್ ಕಲಿತೀನಿ, ಇದನ್ನು ಆ್ಯಕ್ಟಿಂಗ್ ಕಲ್ತ್ಕೊಂಡು ಮತ್ತೇನೋ ಮಾಡ್ತೀನಿ ಅಂತಾರಲ್ಲ ಅವ್ರಿಗೆ. ಇದರಲ್ಲಿ ಅನೇಕ ಜನ ಮಕ್ಕಳಿಂದ ದೊಡ್ಡವರಾದವರು ಇದ್ದಾರೆ. ಹಾಗಾಗಿ ರಜಾ ಮಜಾ ಒಂದು ದೊಡ್ಡ ಬೃಹತ್ ಆಲದ ಮರತ್ತ ತುಂಬ ಜನಕ್ಕೆ ಆಶ್ರಯ ಕೊಟ್ಕೊಂಡಿದೆ. ನಿಜ. ಹಾಗೆ ನಿನ್ನೆ ಕೆಲವು ತುಂಬ ಸೆಲೆಬ್ರಿಟಿಗಳು ಬಂದಿದ್ರು. ಕುರಿ ಪ್ರತಾಪ್ ಕನ್ನಡ ಹೆಡ್, ಕೆಲವರು ಇನ್ನೂ ಹೀರೋಯಿನ್ಸ್ ಎಲ್ಲ ಬಂದಿದ್ರು, ಸ್ಟ್ಯಾಂಡಪ್ ಕಾಮಿಡಿ ಅವರು ಬಂದಿದ್ರು. ಸೊ ಎಲ್ಲ ಕಾರ್ಯಕ್ರಮ ನಾನು ನೋಡೋದು ತುಂಬ ಚೆನ್ನಾಗಾಯಿತು ಅಣ್ಣ. ಕೊನೆಯದಾಗಿ ವೀಕ್ಷಕರಿಗೆ ಮತ್ತು ತನ್ನ ತಂದೆ ತಾಯಿ ನಟನದಲ್ಲಿ ಬೇಸಿಗೆ ಶಿಬಿರದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು, ಅವ್ರ ತಂದೆ ತಾಯಿಗೆ ಮತ್ತು ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ. ಮುಖ್ಯವಾದ ಹೇಳಲೇಬೇಕಾದ ಅಂತರಾತ್ಮದ ಮಾತು ಯಾವುದು ಅಂದರೆ, ಅವರಷ್ಟು ಜನಕ್ಕೂ ನನ್ನ ಕೃತಜ್ಞತೆಗಳು. ಮಂಡ್ಯ ರಮೇಶನ ಮತ್ತು ನಟನವನ್ನು ನಂಬಿ ಇಷ್ಟೊಂದು ಜನನ ಮಕ್ಕಳನ್ನ ಅಲ್ಲಿ ಕಳಿಸಿದ್ರಿಂದ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ನೀವು ಕೊಟ್ಟ ಪ್ರತಿ ಪೈಸೆಯನ್ನು ಕೂಡ ಅದನ್ನು ಕಲೆಯಾಗಿ ಪರಿವರ್ತಿಸಿ ಮತ್ತೆ ಆ ಮಕ್ಕಳಲ್ಲಿ ಚೈತನ್ಯಶೀಲರನ್ನಾಗಿ ಮಾಡಬೇಕಾದ್ದು ನನ್ನ ಧರ್ಮ. ಆ ಕೆಲಸವನ್ನು ನಟನ ಇಡೀ ಬಳಗ ಮಾಡ್ತಾಯಿದೆ, ಹಗಲು ರಾತ್ರಿ ಕಷ್ಟಪಟ್ಟು. ನಾವು ಮಾಡುವ ಎಲ್ಲ ಕೆಲಸಗಳಲ್ಲೂ ಸಮಾಜಮುಖಿಯಾಗಿ ಒಳ್ಳೆಯದನ್ನೇ ಯೋಚಿಸೋ, ಒಳ್ಳೆಯದನ್ನೇ ಮಾಡೋ ಮತ್ತು ಕನ್ನಡ ಪರವಾದಂಥ, ಭೂಮಿ ಪರವಾದಂಥ ಸಮಾನತೆಯನ್ನು ಹೇಳುವಂಥ ಕೆಲಸವನ್ನೇ ನಾವು ಸದಾ ಮಾಡ್ತಾ ಇರ್ತೀವಿ. ಆ ಕೆಲಸಕ್ಕೆ ನೀವು ನಮ್ಮ ಜೊತೆ ಇರಬೇಕು. ನಮ್ಮೊಟ್ಟಿಗೆ ಬೆಳೆದ ಮಕ್ಕಳುಗಳು ಇವತ್ತು ದೊಡ್ಡವರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಟನ ಶನಿವಾರ ಭಾನುವಾರ ಮಾಡೋ ಶಾಲೆಗಳಲ್ಲಾಗಲಿ ಅಥವಾ 19ಕ್ಕೆ ಒಂದು ದೊಡ್ಡ ಆಡಿಷನ್ ನಡೀತಾ ಇದೆ ನಟನದಲ್ಲಿ. ಯುವಕ ಯುವತಿಯರಿಗೆ ಮತ್ತು ರಂಗಭೂಮಿಯನ್ನು ಇಡೀ ವರ್ಷ ಟ್ರೈನಿಂಗ್ ಕೊಡುವಂಥದ್ದು. ಈ ಎಲ್ಲ ಚಟುವಟಿಕೆಗಳಿಗೂ ನಿಮ್ಮ ಪ್ರೋತ್ಸಾಹ ಬೇಕು. ಪ್ರತಿ ಭಾನುವಾರ ನಾಟಕ ಆಗುತ್ತೆ. ನೀವು ನಮ್ಮ ಜೊತೆ ಸದಾ ಇರಿ ಅಂತ ತುಂಬ ವಿನಯಪೂರ್ವಕವಾಗಿ ನಿಮ್ಮಲ್ಲಿ ವಿನಂತಿಸ್ತೀನಿ. ಎಸ್, ಥ್ಯಾಂಕ್ ಯು ಅಣ್ಣ. ನೋಡ್ತಿರಲ್ಲ ವೀಕ್ಷಕರೇ, ಕೇವಲ ಸಾಧನೆ ಅಂದರೆ IAS IPS ಅದು ಒಂಥರ ಸಾಧನೆ. ಆ್ಯಕ್ಚುಲಿ ಅಣ್ಣನ ಥರ ರಿಯಲ್ ಹೀರೋ ಆಗೋದು ಒಂದು ಸಾಧನೆ.
ಸೊ ಎಲ್ಲರೂ ಅವರೊಂದು ಕಲೆ ಅವರಲ್ಲಿ ಇರುತ್ತೆ. ಯಾಕೆಂದರೆ ನಾನು ಡಾಕ್ಟ್ರ್ ಆಗಬೇಕು, ನಾನೊಬ್ಬ ಡ್ಯಾನ್ಸರ್ ಆಗಬೇಕು. ಯಾಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳು ನಿನ್ನೆ ಡೊಳ್ಳು ಕುಣಿತ, ಮಲ್ಗಂಬ, ನಾಟಕ ಅವೆಲ್ಲ ಮಾಡಿದರೆ ಸೊ ಓದೋದಲ್ಲ 95% ತಾಣೋದೇ ಒಂದು ಜೀವನದಲ್ಲಿ ಗೋಲ್ ಅಲ್ಲ, 85% ತಾಣೋದಲ್ಲ. 85% ತಗೊಂಡು ಅಂತ ಒಂದು ಆನ್ ಸ್ಟೇಜ್ ಬಂದು ಪರ್ಫಾರ್ಮೆನ್ಸ್ ಮಾಡೋದು ಒಂದು ನಿಜವಾದ ಗೋಲ್. ಸೊ ಅದಕ್ಕೆ ನಮ್ಮ ಮೈಸೂರಿನ ನಟನಾ ರಂಗಶಾಲೆ ಒಂದು ಬೇಸಿಗೆ ಶಿಬಿರವನ್ನು ದಿಗ್ವಿಜಯವಾಗಿ ಯಶಸ್ವಿ ಮಾಡ್ತು. ಸೊ ಅದ್ರ ಬಗ್ಗೆ ಇವತ್ತು ಇಂಟರ್ವ್ಯೂ ಮಾಡ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೋಡಿ ಶೇರ್ ಮಾಡಿ, ನಿಜವಾದ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್ 46 ಮೀಡಿಯಾಗೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸ್ನೇಹಿತರೆ. 46 ಮೀಡಿಯಾ ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಕ್ರಿಯಾಶೀಲವಾದ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಚಾನಲ್ನ, ಈ ವಾಹಿನಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಬರುವ ಕಾರ್ಯಕ್ರಮಗಳನ್ನ ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ವಾಹಿನಿಯ ಮೇಲೆ, ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.